जी कोई दिक्कत नहीं, आपका सब सेफ पड़ा है। बर्फ ಮ್ಯೂಸಿಯಮ್ದ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ಡಿಜಿಟಲ್ ಮಾಡಿದ್ದಾರೆ. ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕಾಯ್ತಂದರೆ ಕೆಲವೊಂದು ಕಡೆ ನಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡ ಇತ್ತು, ಆ ಥರ ಎಲ್ಲ ತುಂಬ ಡಿಜಿಟಲ್ ಇದನ್ನು ಮಾಡಿದ್ದಾರೆ. ಅದರ ಒಳಗಡೆ ವಿಡಿಯೋ ಅಲೌಡ್ ಇಲ್ಲ. ಕುತುಬ್ ಮಿನಾರ್ ನೋಡಿ ಆಯಿತು. ಈಗ ಹೊರಟ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ರೆಡ್ ಫೋರ್ಟ್ ಅಲ್ಲ ರೀ, ನಾವು ಮತ್ತೊಂದು ಸಲ ಹೋಗೋಣ ಅಂದಿದ್ದು. ಅವರು ಡೀಪಾಗಿ ಓದ್ತಾ ಇದ್ದಾರೆ. ಇಲ್ಲೇನು ಗೊತ್ತಾ, 1 ನಿಮಿಷದಲ್ಲಿ 2 ಫ್ಲೈಟ್ಸು ಹೋಗ್ತವೆ. ಎಷ್ಟು ಹತ್ತಿರ, ಇಲ್ಲೇ ಹತ್ತಿರ ಇದೆ ಅನಿಸುತ್ತೆ ಏರ್ಪೋರ್ಟು. ಎಷ್ಟು ಸೌಂಡ್ ಅಂದರೆ ಒಳಗಡೆನೂ ಅಷ್ಟು ಸೌಂಡ್ ಆಗಲ್ಲ, ಅದು ಹೊರಗಡೆ ಏನು ಸೌಂಡ್ ಆಗುತ್ತೆ. ಇಲ್ಲಿ ತುಂಬ ಹತ್ತಿರ ಇದೆ ಅನಿಸುತ್ತೆ. ನನಗೆ ಬಂದಮೇಲೆ ಒಂದು 10-15 ಹೋಯಿತು ಅನಿಸುತ್ತೆ ನೋಡಿ. ಈಗೂ ಒಂದು ಹೋಗ್ತಾ ಇದೆ, ಈಗ ಜಸ್ಟ್ ಒಂದು ಹೋಯಿತು. ವಿಮಾನದಲ್ಲಿ ಬಂದರೂ ವಿಮಾನ ನೋಡೋ ಹುಚ್ಚು ಹೋಗಿಲ್ಲ. ನಾವೆಲ್ಲ ಸಣ್ಣರು ಇರ್ಬೇಕಾದ್ರೆ ವಿಮಾನ ಮನೆ ಹತ್ರ ಬಂದು ಸೌಂಡ್ ಆಗ್ತಂದ್ರೆ ಓಡೋಗಿ ಮೇಲೆ ನೋಡ್ತಿದ್ವಿ. ಈಗಲೂ ಅದೇ ಥರ ಆಗಿದೆ. ನಂಗೆ ಬಂದ ತಕ್ಷಣ ಒಂದು ಸಲ ಮೇಲೆ ನೋಡ್ತೀನಿ, ಒಂಥರ ಭಯ ಆಗ್ತಾಯಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತಿನ ಔಟ್ಫಿಟ್ ಇದು ನಂದು. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅನ್ನೋದನ್ನು ನಿಮಗೆ ಕೊನೆಗೆ ವ್ಲಾಗಲ್ಲಿ ಹೇಳ್ತೀನಿ. ಈಗ ನಾವು ಉಳ್ಕೊಂಡಿರೋ ಹೋಟೆಲ್ ಇದು. ರಾತ್ರಿ ಒಳ್ಳೆ ಚೆನ್ನಾಗಿ ಕಾಣ್ತಿರುತ್ತೆ, ಲೈಟೆಲ್ಲ ಹಾಕಿರ್ತಾರೆ. ಇವತ್ತು ಯಾಕೋ ಗೊತ್ತಿಲ್ಲ, ಇಷ್ಟೊತ್ತಾದ್ರೂ ಲೈಟೆಲ್ಲ ಆನ್ ಆಗೇ ಇತ್ತು. ಬನ್ನಿ. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಈಗ ಹೊರಟ್ವಿ. ಟೈಮ್ ಬಂದು 8 ಗಂಟೆ ಆಗಿದೆ. ಇಲ್ಲಿ ಒಳಗಡೆ ಎಲ್ಲೂ ಬೆಳಕಿಲ್ಲ, ಹಾಗಾಗಿ ಲೈಟ್ ಹಾಕಿ ಯಾವಾಗಲೂ ಆನಾಗೇ ಇರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲಿ ನೋಡಿ ಲೈಟ್ ಇದೆ, ಸನ್ಲೈಟ್ ಇದೆ. ಇವತ್ತೇನು ಕಾಫಿ ಕುಡ್ದಿಲ್ಲ, ನಮಗೆ ಕಾಫಿ ಸಿಕ್ಕಿಲ್ಲ. ಹಾಗಾಗಿ ಸ್ಯಾಚೆಟ್ಗಳು ಖಾಲಿ ಆಗಿತ್ತು. 12 ಗಂಟೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ಹೊರಗಡೆ ಹೋಗಿ ಕುಡಿಯೋಣ ಅಂತ ರೆಡಿ ಆಗಿನೇ ಹೋಗ್ತಾ ಇದ್ದೀವಿ. ಇವತ್ತು ಡೆಲ್ಲಿ ಸೈಡ್ ಸೀಯಿಂಗ ಏನ್ರಿ ಹೋಗ್ತಾ ಇದ್ದೀವಿ. ಬಸ್ ಇರುತ್ತಂತೆ ಇಲ್ಲಿ. ಬಸ್ಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ. ಅವ್ರ ಹೋಟೆಲವರೇ ಹೇಳಿದ್ರು. ಆಮೇಲೆ ಅವ್ರನ್ನ ಕೇಳಿದಾಗ ಅವರಂದರು ಬೇಡ, ಒಂದು ಕಾರ್ ಮಾಡ್ಕೊಳ್ಳಿ, ಇವರೇ ಮಾಡಿಕೊಡ್ತಾರೆ ಅನಿಸುತ್ತೆ. ಈಗ ಗೊತ್ತಿಲ್ಲ, ಮಾತಾಡಬೇಕು. ಮಾಡ್ಕೊಳ್ಳಿ. ಇಲ್ಲಿ ಕಾಣುತ್ತೆ ನೋಡಿ ರೋಡ್. ನಾವು ಇದು ಯಾವುದೋ ಬೇರೆ ಕಡೆ ಬಂದ್ವಿ ರೀ. ನಮ್ಮನೆ ಪ್ರತಿ ಸಲ ಬರ್ಬೇಕಾದ್ರೆ ಒಂದೊಂದು ಕಡೆ ಕರ್ಕೊಂಬರೋದು. ಅವರೇ ಕಾರ್ ಮಾಡ್ಕೊಂಡೆ ಹೋಗಿ ಅಂತ ಹೇಳಿದ್ದಾರೆ. ಇವರೇ ಮಾಡಿಕೊಡ್ತಾರಂತೆ, ಗೊತ್ತಿಲ್ಲ ಏನು. ಅದೇ ಈಗ ಹೋಗಿ ಕೇಳಿಬಿಟ್ಟು ಏನು ಎತ್ತ ಅಂತ ನಾವು ಒಂದು ನಿಮಿಷ ಇಳ್ಕೊಂಬಿಡ್ತೀನಿ. ಇದೆ ಅಂತ ಇಳಿತಾನೆ ಇದೆ. ನಾವು ಇದು ಇವತ್ತು ಇಲ್ಲಿ ಬಂದಿದ್ದಿದೆ ಫಸ್ಟ್ ಟೈಮು ಅಲ್ಲ. ಸಿಕ್ತಾ? ಹೋಟೆಲ್ ಇದೆ ಇಲ್ಲೇನೆ. ಇಲ್ಲಿ ಇವ್ರದ್ದೇ ಹೋಟೆಲ್ ಇದೆ 24. ಅಯ್ಯೋ ಇಲ್ಲಪ್ಪ, ಇದು ಯಾವುದೋ ಬೇರೆ ರೋಡಿಗೆ ಬಂದಿದ್ದು. ತಡೆದು ಒಂದು ನಿಮಿಷ. ಹೊರಗಡೆ ಟೀನ ಮಾರ್ತಾ ಇದ್ರು, ಹಾಗಾಗಿ ಹೊರಗಡೆ ಟೀ ತೊಗೊಂಡು ನಾನು ಹೋಟೆಲಲ್ಲಿ ಕುತ್ಕೊಂಡು ಟೀನ ಕುಡಿದೆ. ಆದರೆ ತುಂಬ ಶುಂಠಿ ಹಾಕಿರ್ತಾರೆ, ನನಗೆ ಅಷ್ಟು ಇಷ್ಟ ಆಗಿಲ್ಲ. ಇದು ಹೋಟೆಲ್ ಅವ್ರದ್ದೇ ಕಾರ್ ಅಂತೆ. ಅವರೇ ಬುಕ್ ಅಂದರೆ ಡ್ರೈವರನ್ನ ಬರೋದೇ ಕೇಳಿ ಅವ್ರದ್ದೇ ಕಾರ್ ಕೊಟ್ಟರು. ಅವ್ರದ್ದು ತುಂಬ ಇದ್ದಾವೆ ಈ ಥರ ಕಾರ್ಗಳು. ಇಲ್ಲ ಅದೇ ಬಿಸ್ನೆಸ್ ನಡೆಯೋದು, ನಿಮಗೆ ಹೋಟೆಲ್ದೇ ಬಿಸ್ನೆಸ್ ಇಲ್ಲಿ ಮುಖ್ಯವಾಗಿ ನಡೆಯೋಂಥದ್ದು. ಆಮೇಲೆ ನಮ್ಮ ಮನೆಯವರು ಅವ್ರ ಡ್ರೈವರ್ ಹತ್ರ ಕೇಳಿದ್ರು ಇಲ್ಲಿ ಎಲ್ಲಿ ಚೆನ್ನಾಗಿರೋ ಚೋಲೆ ಭಟೂರೆ ಸಿಗುತ್ತೆ ಅಂತ. ಆಮೇಲೆ ಅವರಲ್ಲೇ ನಮ್ಮ ಹೋಟೆಲಿಂದ ಸ್ವಲ್ಪ ದೂರದಲ್ಲೇ ತೊಗೊಂಡೋಗಿ ನಮ್ಮನ್ನ ಬಿಟ್ಟರು. ಅಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನಾನು ನಮ್ಮ ಮನೆಯವರು ಚೋಲೆ ಭಟೂರೆ ತೊಗೊಂಡ್ವಿ. ನೋಡಿ ಒಳಗಡೆ ಅದಕ್ಕೆ ಭಟೂರೆಗೆ ಇದು ಪನ್ನೀರ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರು, ಚೆನ್ನಾಗಿತ್ತು. ಫಸ್ಟು 1 ಪ್ಲೇಟ್ ತೊಗೊಳ್ಳೋಣ ಅಂತ ತೊಗೊಂಡ್ವಿ. ಆಮೇಲೆ ಚೆನ್ನಾಗಿತ್ತು ಅಂತೇಳಿ ನಮ್ಮ ಮನೆಯವ್ರು ಇನ್ನೊಂದು ಪ್ಲೇಟ್ನ ತೊಗೊಂಡ್ರು. ನಾನು 1 ಪುರಿ ಮಾತ್ರ ತಿಂದೆ, ಅವರೇ ತಿಂದು ಖಾಲಿ ಮಾಡಿದ್ರು. ನನಗೆ ಬೆಳಗ್ಗೆ ಆ ಎಣ್ಣೆ ಅಂಶ ತಿಂದರೆ ಆಗೋದಿಲ್ಲ. ಹಾಗಾಗಿ ನಾವು ಡೆಲ್ಲಿಗೆ ಬರಬೇಕಿದ್ರೆ ಏನೇನು ತಪ್ಪುಗಳಾಯಿತು, ನಾವು ಎಲ್ಲೆಲ್ಲಿ ಏನೇನು ತಪ್ಪುಗಳನ್ನ ಮಾಡ್ಕೊಂಡ್ವಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೂ ಕೂಡ. ಡೆಲ್ಲಿ ಸೈಡ್ ಸೀಯಿಂಗ್ ಇದು ಟೇಕ್ 2. ಯಾಕೆ ಗೊತ್ತಾ, ನಮ್ಮ ಮನೆಯವರಿಗೆ ನಾನು ಡೆಲ್ಲಿ ಬಂದಾಗಿಂದ ಹೇಳೋದು ಒಂದೇ ಒಂದು, ಕನ್ನಡ ಕತೆಗಿರಿ ಅಂತ ಹೇಳಿ. ಬ್ರೇಕ್ಫಾಸ್ಟ್ ನನಗೆ ರೀಡಿಂಗ್ ಬೇಕು ಕ್ಲಾಸ್. ಬ್ರೇಕ್ಫಾಸ್ಟ್ ಸೂಪರ್ ಬ್ರೇಕ್ಫಾಸ್ಟ್, ಚೋಲೆ ಭಟೂರೆ
2 ದಿನದಿಂದ ಅದನ್ನೇ ತಿಂತಾ ಇದ್ದಾರೆ. ಡ್ರೈವರ್ ಸಾಹೇಬ್ರು ತೋರಿಸಿರು ಫೇಮಸ್ ಔಟ್ಲೆಟ್ ಅಂತ, ಸೂಪರ್, ತುಂಬಾ ಚೆನ್ನಾಗಿದೆ. ವಿತ್ ಪನ್ನೀರ್ ಬೇಸಿತ್ತು, ಸೂಪರ್, ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದ್ವಿ. ಈಗ ಎಲ್ಲಿಗೆ ಫಸ್ಟ್ ಹೋಗೋದು ಇಲ್ಲಿಗೆ ಇದೆ ಬಿರ್ಲಾ ಮಂದಿರ ಜಾಗ. ಬಿರ್ಲಾ ಮಂದಿರ ನೋಡ್ಕೊಂಡು ಡೆಲ್ಲಿ ಸೈಟ್ ಸೀಯಿಂಗ್ ಹಂಗೆ ಎಲ್ಲ ಜಾಗಗಳು ನೋಡ್ಕೊಂಡು ಇನ್ನೊಂದು 2 ದಿನ ಇಲ್ಲೇ ಇದ್ರೆ ನಮ್ಮ ಮನೆಯವ್ರು ನಾನು ಕನ್ನಡ ವ್ಲಾಗ್ ನ ಬಿಟ್ಬಿಟ್ಟು ಹಿಂದಿ ವ್ಲಾಗ್ ಎಲ್ಲ. ನಾನು ತುಂಬಾ ಫ್ಲೆಕ್ಸಿಬಲ್, ಲ್ಯಾಂಗ್ವೇಜ್ ಬ್ಯಾರಿಯರ್ ಅಲ್ಲ, ನನಗೆ ಸಮಸ್ಯೆನೇ ಇಲ್ಲ. ಅದೆಲ್ಲ ನಾನು ಎಲ್ಲಿದ್ರು ಅಲ್ಲಿ ಆಗ್ಬಿಡ್ತೀನಿ, ತುಂಬಾ ಈಸಿ ಆಗಿ. ಒಂದೇನಂದ್ರೆ ನಾವು ಜನವರಿ ಎಂಡಲ್ಲಿ ಬಂದಿರೋದ್ರಿಂದ ಜನವರಿ 26 ಹತ್ತತ್ರ ಬಂದಿದ್ದೀವಿ ನಾವು. ಸ್ವಲ್ಪ ಸೆಕ್ಯೂರಿಟಿ, ಹಾಗಾಗಿ ಸೆಕ್ಯೂರಿಟಿ ಇರೋದ್ರಿಂದ ಕೆಲವೊಂದು ಶಾಪಿಂಗ್ ಹೋಗಂತ ಜಾಗಗಳು ಕೂಡ ಕ್ಲೋಸ್ ಆಗಿದೆ. ಆಮೇಲೆ ಯಾವ್ದು ಇಂಡಿಯಾ ಗೇಟು ಮತ್ತೆ ರೆಡ್ ಫೋರ್ಟ್, ಅದೆರಡು ರೆಡ್ ಫೋರ್ಟ್ ಎದುರುಗಡೆನೂ ನಿಂತ್ಬಿಟ್ಟು ಫೋಟೋ ತೆಗಿಬೋದು, ಏನೋ ಗೊತ್ತಿಲ್ಲ ಇನ್ನು. ಇಂಡಿಯಾ ಗೇಟ್ ಮಾತ್ರ ಸುಮ್ಮನೆ ಸುತ್ತರಿಬೋದಂತ. ಈ ಟೈಮಲ್ಲಿ ರಿಹರ್ಸಲ್ ನಡೀತಿರುತ್ತೆ, ಈಗ ಹೋಗಕ್ಕಾಗಲ್ಲ. ಸಂಜೆ ನಾನು ಬರ್ತಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದೇ ಇವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಲ್ಲಿ ಹೋಗ್ತೀವಿ. ಇದು ಹೋಟೆಲ್ ಅವ್ರದ್ದೇ ಅಂತೆ, ಕಾರು ಅವರೇ ಬುಕ್ ಮಾಡಿ ಕೊಟ್ಟರು. ನೀವು ಹೊರಗಡೆನೂ ಬುಕ್ ಮಾಡ್ಕೋಬಹುದು. ಬಿರ್ಲಾ ಮಂದಿರ್ಗೆ ಈಗ ಬಂದಿದ್ದೀವಿ, ತೋರಿಸ್ತೀನಿ ಅದ್ರಗಡೆಯಿಂದ. जी कोई दिक्कत नहीं, आपका सबसे बड़ा है बर्फ. एक मिनट बंदे ನಾವೀಗ ಬಿರ್ಲಾ ಮಂದಿರ್ಗೆ ಬಂದಿದ್ದೀವಿ. ನಾನು ಇದನ್ನು ರಾಧೆ ಮತ್ತು ಕೃಷ್ಣನ ಮಂದಿರ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ನನಗೆ ಲಕ್ಷ್ಮೀನಾರಾಯಣ ಮಂದಿರ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು. ಆಮೇಲೆ ಗಾಂಧೀಜಿ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ರಂತೆ. ಆವಾಗ ಈ ಟೆಂಪಲ್ಲೇ ತುಂಬ ಹಿಂದೂಗಳಲ್ಲಿ ಇದೇ ದೊಡ್ಡ ಟೆಂಪಲ್ ಆಗಿತ್ತಂತೆ. ಬಿರ್ಲಾ ಗ್ರೂಪ್ ಅವರು ಈ ಟೆಂಪಲ್ನ ಕಟ್ಟಿದ್ದು ಅಂತ ಹೇಳಿದ್ರು. ಒಳಗಡೆ ನಿಮಗೆ ಚಪ್ಪಲ್ಲೇನು ಹಾಕೊಂಡು ಹೋಗೋಕ್ಕೆ ಬಿಡೋದಿಲ್ಲ, ಹಾಗೆ ಮೊಬೈಲ್ ಕೂಡ ಅಲೋ ಇರೋದಿಲ್ಲ, ಅಲ್ಲೇ ಇಸ್ಕೊಂಡ್ಬಿಡ್ತಾರೆ. ಹಾಗೆಯೇ ನೋಡಿ ಡೆಲ್ಲಿ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಓಡಾಡ್ತಾ ಇರೋದು ಪೂರ್ತಿ ಇಲ್ಲಿ ಎಲ್ಲ ಶಾಸಕರ ಭವನಗಳು ಇರೋಂಥ ರೋಡಲ್ಲಿನೇ ನಾವು ಚಕ್ಕರ್ ಹೊಡಿತಾ ಇದ್ವಿ. ಇವತ್ತು ನಾವು ಹೋಗಿದ್ದು ಜನವರಿ 22. ನಾವು ಇವತ್ತು ಹೋಗ್ತಾ ಇರೋದು 24ನೇ ತಾರೀಕಿನ ದಿನ. ನಾವು ಇವತ್ತು ಡೆಲ್ಲಿ ಸೈಟ್ ಸೀಯಿಂಗ್ ಮಾಡ್ತಾ ಇರೋದು. ತುಂಬ ಸೆಕ್ಯೂರಿಟಿ ಇತ್ತು ಮತ್ತು ಕೆಲವೊಂದೆಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ನೀವು ಡೆಲ್ಲಿ ಹೋಗ್ತೀನಿ ಅನ್ನೋದಿದ್ದರೆ, ಮತ್ತು ನಾವು ಹೋದಾಗ ಅಲ್ಲಿ ಎಲೆಕ್ಷನ್ ಕೂಡ ಹತ್ತಿರ ಬಂದಿತ್ತು. ಫೆಬ್ರವರಿ 5ಕ್ಕೋ 6ಕ್ಕೋ ಅಲ್ಲಿ ಎಲೆಕ್ಷನ್ ಕೂಡ ಇತ್ತು. ಹಾಗಾಗಿ ತುಂಬ ಸೆಕ್ಯೂರಿಟಿ ಕೂಡ ಇತ್ತು. ಹಾಗೆಯೇ ರೆಡ್ ಫೋರ್ಟ್ ಎದುರುಗಡೆ ಮಕ್ಕಳದ್ದೆಲ್ಲ ತಾಲೀಮ್ ನಡೀತಾ ಇತ್ತು. ಹಾಗಾಗಿ ಆ ರೋಡು ಕೂಡ ಬ್ಲಾಕ್ ಮಾಡಿದ್ರು. ಸ್ವಲ್ಪ ಮಾತ್ರ ನಮಗೆ ರೆಡ್ ಫೋರ್ಟು ನೋಡೋದಕ್ಕೆ ಸಿಕ್ತು. ನಂಗೆ ತುಂಬ ಬೇಜಾರಾಯಿತು. ಡೆಲ್ಲಿಗೆ ಬಂದರೂ ರೆಡ್ ಫೋರ್ಟ್ ನೋಡೋಕ್ಕಾಗಿಲ್ಲ. ನೋಡಿ ಎಲ್ಲ ಮಕ್ಕಳು ನಿಂತ್ಕೊಂಡಿದ್ದಾರೆ, ಆದರೆ ದೂರದಿಂದ ನಮಗೆ ಕಾಣ್ತಾ ಇತ್ತು. ಆಮೇಲೆ ಇಲ್ಲಿ ಕಾರ್ಗಳು ಯಾವುದೂ ನಿಲ್ಲಿಸೋ ಹಾಗಿಲ್ಲ, ಎಲ್ಲದೂ ಹೋಗ್ತಾನೇ ಇರಬೇಕು ಆ ಥರ. ಮತ್ತು ನಿಮಗೆ ತುಂಬ ಮೋಸ ಮಾಡ್ತಾರೆ. ನನಗೂ ಕೂಡ ಡ್ರೈವರ್ ತುಂಬ ಮೋಸ ಮಾಡಿದ್ರು. ಏನಪ್ಪ ಅಂದರೆ ರೆಡ್ ಫೋರ್ಟು ಮತ್ತು ಚಾಂದಿನಿ ಚೌಕಲ್ಲಿರೋದು ರೆಡ್ ಫೋರ್ಟು. ಚಾಂದಿನಿ ಚೌಕ್ ಅದೊಂದು ಮಾರ್ಕೆಟು, ಅದರ ಆಪೋಸಿಟೇ ರೆಡ್ ಫೋರ್ಟ್ ಇದೆ. ನೀವು ಅಲ್ಲಿ ಅಂದರೆ ಒಳಗೆ ಬಿಡ್ತಾ ಇರಲಿಲ್ಲ ಈ ಟೈಮಲ್ಲಿ, ಆದರೆ ನೀವು ರೆಡ್ ಫೋರ್ಟನ್ನ ನೋಡ್ಬೋದಾಗಿತ್ತು. ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ನಮಗೆ ತುಂಬ ಅಂದರೆ ತುಂಬ ಮೋಸ ಮಾಡಿದ್ರು. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಹೋಟೆಲವ್ರ ಹತ್ರ ಮಾತಾಡಿ ನಮಗೆ ಈ ಥರ ಮಾಡಿದ್ರು ಅಂತ ಹೇಳಿ. ದಯವಿಟ್ಟು ಯಾರನ್ನೂ ನಂಬೇಡಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಇವ್ರ ಹತ್ರ ಒಂದು ಸಲ ಅಂದೆ ಕೂಡ, ಡೆಲ್ಲಿಯವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ. ಬೆಣ್ಣೆಲಿ ಕೂದಲು ತೆಗೆದ ರೀತಿ ಮಾತಾಡ್ತಾರೆ. ಮೋಸ ಮಾಡಿದ್ದೆ ನಿಮಗೆ ಗೊತ್ತಾಗೋದಿಲ್ಲ. ಎಷ್ಟೋ ಜಾಗಗಳನ್ನ ನಮಗೆ ತೋರಿಸ್ಲೇ ಇಲ್ಲ. ನಮಗೆ ಬಸ್ಸಲ್ಲಿ ಹೋಗಿದ್ರೇ ಒಳ್ಳೆದಿತ್ತು ಏನೋ ಅನ್ನಿಸ್ತು ನಮಗೆ. ಆದರೆ ನಾವು ಕಾರ್ ಬುಕ್ ಮಾಡಿರೋದ್ರಿಂದ ಹಾಗೆ ಬಂದುಬಿಟ್ಟು ಈಗ ನಾವು ಪ್ರಧಾನಮಂತ್ರಿ ಸಂಗ್ರಹಾಲಯಕ್ಕೆ ಬಂದ್ವಿ. ಇಲ್ಲಿ ನಾವು ಪ್ಲಾನೆಟೋರಿಯಂ ನೋಡೋದಕ್ಕೆ ಅಂತ ಹೋದ್ವಿ. ಅಲ್ಲಿ ಅಲೋ ಇರಲಿಲ್ಲ, 11 ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ರು. ನಮಗೆ ಇಲ್ಲೂ ಅಷ್ಟೇ ಅವರು ಕರ್ಕೊಂಡು ಬಂದು ನಮ್ಮನ್ನ 1 ಮುಕ್ಕಾಲು ಗಂಟೆ ಕಾದಿದ್ದೀವಿ. ಅದೇ ನಾವು ಬೇರೆ ಜಾಗಕ್ಕೆ ಹೋಗಿ ಇನ್ನೊಂದೆರಡು ಜಾಗಗಳನ್ನ ಕೂಡ
ನೋಡ್ಬೋದಾಗಿತ್ತು. ಇಲ್ಲಿ ಕೂಡ ವಿಡಿಯೋ ಅಲೋ ಇರಲಿಲ್ಲ, ಫೋಟೋ ಮಾತ್ರ ಅಲೋ ಇತ್ತು. ತುಂಬ ಚೆನ್ನಾಗಿದೆ. ಹೋಗಿ ಅಂದರೆ ಪ್ರಧಾನಮಂತ್ರಿಯವರಿಗೆ ಏನೇನು ಗಿಫ್ಟ್ಗಳು ಬಂದಿದೆ ಅದೆಲ್ಲ ಇದೆ. ಆಮೇಲೆ ನಿಮಗೆ ಸ್ವಾತಂತ್ರ್ಯ ಬಂದಿರೋದು ಅದ್ರ ಹೇಗೆ ಬಂತು ಏನು ಎತ್ತ ಅನ್ನೋದೆಲ್ಲ ನಿಮಗೆ ಅಲ್ಲಿ ವಿಡಿಯೋ ಮೂಲಕ ತೋರಿಸ್ತಾರೆ. ನಾವು ಒಳಗಡೆ ಒಂದು ಸಲ ಹೋಗಿ ನೋಡ್ಕೊಂಡು ಬಂದ್ವಿ. ಈಗ ನಾವು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ತುಂಬ ಡಿಜಿಟಲ್ ಆಗಿ ಮಾಡಿದ್ದಾರೆ. ಒಂಥರ ಇಷ್ಟ ಆಯಿತು, ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಆಯಿತು. ಇದು ಮ್ಯೂಸಿಯಮ್ದ ಮುಗಿಸ್ಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ಡಿಜಿಟಲ್ ಮಾಡಿದ್ದಾರೆ. ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕಾಯ್ತಂದರೆ ಕೆಲವೊಂದು ಕಡೆ ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಕನ್ನಡ ಇತ್ತು, ಆ ಥರ ಎಲ್ಲ ತುಂಬ ಡಿಜಿಟಲ್ ಇದನ್ನು ಮಾಡಿದ್ದಾರೆ. ಅದರ ಒಳಗಡೆ ವೀಡಿಯೋ ಅಲೌಡ್ ಇಲ್ಲ, ಜಸ್ಟ್ ಫೋಟೋ ಮಾತ್ರ ತೆಕ್ಕೋಬೋದಾಗಿತ್ತು. ನಾವು ಒಂದಷ್ಟು ಫೋಟೋಸ್ ತೆಕ್ಕೊಂಡ್ವಿ, ಹಾಗೆ ಹೊರಟ್ವಿ. ಈಗ ಇವತ್ತು ಫುಲ್ ಡೆಲ್ಲಿ ಸೈಟ್ ಸೀಯಿಂಗ್ ನಡೆಯುತ್ತೆ. ಕೆಲವೊಂದು ಕಡೆ ಅದೇ ಫುಲ್ ಸೆಕ್ಯೂರಿಟಿ ಇರೋದಕ್ಕೆ ಸ್ವಲ್ಪ ಕಷ್ಟ ಇದೆ. ಬನ್ನಿ, ನಮ್ಮನ್ನ ಓದ್ತಾ ನಿಂತ್ಕೊಂಡ್ಬಿಡ್ತಾರಾ, ಹಂಗಾಗಿ ಹೆಂಗಿತ್ತು? 50 ರೂಪಾಯಿ ಅಷ್ಟೇ ಟಿಕೆಟ್. ತಿಳ್ಕೊಳ್ಳಿಕ್ಕೆ ಒಳ್ಳೆ ಇದು ಎಲ್ಲ ಪ್ರೈಮ್ ಮಿನಿಸ್ಟರ್ದು ಹಿಸ್ಟ್ರಿ, ನಾಟ್ ಜಸ್ಟ್ ಸ್ಟೋರಿ. ಈಗ ಹೊರಟ್ವಿ ನಾವು. ಅಲ್ಲಿಂದ ಸೀದಾ ನಾವು ಇಂದಿರಾ ಗಾಂಧಿ ಮೆಮೋರಿಯಲ್ಗೆ ಹೋದ್ವಿ. ಅಲ್ಲಿ ಇಂದಿರಾ ಗಾಂಧಿಯವರು ಯಾವ ಮನೇಲಿ ವಾಸ ಇದ್ದರು ಆ ಮನೆಗೆ ಹೋದ್ವಿ. ನನಗೆ ಅದು ತುಂಬಾ ಇಷ್ಟ ಆಯಿತು. ನಮ್ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಅದು. ಅಲ್ಲಿ ಕೂಡ ನಮಗೆ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು. ತುಂಬ ಜನ ನಮಗೆ ಕನ್ನಡದವರು ಸಿಕ್ಕಿದ್ರು. ಕರೋಲ್ ಬಾಗಲ್ಲಿ ಸಿಕ್ಕಿದ್ರು. ಆಮೇಲೆ ನಾವು ಹೋಟೆಲ್ ರೂಮ್ ಮಾಡಿದ್ವಲ್ಲ ಅಲ್ಲಿ ಕೂಡ ಸಿಕ್ಕಿದ್ರು. ಇದು ಇಂದಿರಾ ಗಾಂಧಿಯವರು ಸಾಯೋ ದಿನ ಉಟ್ಕೊಂಡಿರೋಂಥ ಸೀರೆ. ನಾನು ಫಸ್ಟಿಗೆ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ನನಗೆ ಇಲ್ಲಿ ಮಾಡಬೇಕೋ ಬಿಡಬೇಕೋ ಅನ್ನೋದು ಗೊತ್ತಾಗಲಿಲ್ಲ. ಆದರೆ ಅಲ್ಲೊಬ್ಬರು ಹುಡುಗಿ ನೋಡಿ ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ಮಾಡೋದನ್ನು ನೋಡಿಬಿಟ್ಟು ನಾನು ಕೂಡ ಆಮೇಲೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ, ಅಂದರೆ ಮಾಡಬಹುದು ಅಂತ ಹೇಳಿ. ಹಾಗೆ ನಮ್ಮನೆಯವರು ಒಂದಷ್ಟು ವೀಡಿಯೋಗಳನ್ನ ಇದರಲ್ಲಿ ಮಾಡಿ ಕೊಟ್ಟಿದ್ದಾರೆ. ನಾನು ಮುಂಚೆನೇ ಹೇಳಿದ್ದೆ ನಂಗೆ ಒಬ್ಳಿಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ, ಕೆಲವೊಂದೆಲ್ಲ ನಿಮ್ಮ ಮೊಬೈಲಲ್ಲಿ ಕೂಡ ಮಾಡಿಕೊಡಿ ಅಂತ. ನೋಡಿ ಇಂದಿರಾ ಗಾಂಧಿಯವರು ಎಷ್ಟು ಚೆನ್ನಾಗಿ ಇದ್ದರು ಅಂತ ಹೇಳಿ. ಅವರಿಗೆ ಯಾವ್ದಾದ್ರು ದೇಶಕ್ಕೆ ಹೋದಾಗ ಏನಾದರೂ ಗಿಫ್ಟ್ ಕೊಟ್ಟಿರೋದು ಮತ್ತು ಅವರು ಏನೇನು ಮನೇಲಿದ್ದಾಗ ಬಳಸಿದ್ರು ಅದೆಲ್ಲದು ಇಲ್ಲಿ ಇತ್ತು. ಎಷ್ಟು ಸಿಂಪಲ್ಲಾಗಿ ಇದ್ದರು. ಅವ್ರ ಮನೇಲಿ ಎಷ್ಟು ಬುಕ್ಗಳಿದ್ವು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅವರು ಕಟ್ಟಿರೋ ವಾಚ್ಗಳು, ಆಮೇಲೆ ರಾಜೀವ್ ಗಾಂಧಿ ಅವರದ್ದು ಎಲ್ಲರದ್ದು ಫೋಟೋಗಳು ಹಳೆಯದು. ಇದು ಏನಂದರೆ ಇಂಡಿಯಾದಲ್ಲಿ ಏಷ್ಯನ್ ಗೇಮ್ ನಡೆದಿತ್ತಲ್ವ, ಅದಕ್ಕೆ ಒಂದು ಲೋಗೋ ಬೇಕಲ್ವ, ಆವಾಗ ಇದು ಲೋಗೋ ಆಗಿತ್ತಂತೆ. ಅಪ್ಪು ಅಂತ ಹೇಳ್ತಾರಂತೆ. ಅದನ್ನು ನಮ್ಮ ಮನೆಯವರೇ ಇದು ವಿಡಿಯೋ ಮಾಡು ಅಂತ ಹೇಳಿ ತೋರಿಸಿದ್ದು. ಹಾಗೆ ಅವರು ಕೂಡ ಒಂದಷ್ಟು ವಿಡಿಯೋನ ಇದರಲ್ಲಿ ಕೂಡ ಮಾಡಿದರು. ಇದೆಲ್ಲ ನಾನು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಅದನ್ನು ಹೋಗಿ ಅನುಭವಿಸಿದ್ರೇ ಒಂದು ಚೆನ್ನಾಗಿರುತ್ತೆ. ಅದು ಎಲ್ಲದನ್ನು ನಾನು ಹೇಳೋಕ್ಕಾಗಲ್ಲ. ನೋಡಿ ಅವರು ಉಪಯೋಗಿಸ್ತಿರೋವಂಥ ಬ್ಯಾಗ್ಗಳು, ಆಮೇಲೆ ಅವರೆಲ್ಲ ಸೀರೆಗಳು ಖಾದಿ ಸೀರೆಗಳನ್ನೇ ಅವರು ಉಪಯೋಗಿಸ್ತಾ ಇದ್ರು. ಆಮೇಲೆ ಗಾಂಧೀಜಿಯವ್ರ ಜೊತೆಗೆ ನೋಡಿ ಇರೋಂಥದ್ದು, ಇಂದಿರಾ ಗಾಂಧಿಯವರು ಗಾಂಧೀಜಿ ಜೊತೆಗೆ ಇರೋಂಥದ್ದೊಂದು ಫೋಟೋ ಇತ್ತು. ಇಲ್ಲಿಗೆ ಬಂದಿದ್ದು ನಮಗೆ ಖುಷಿ ಅಂತ ಅನ್ನಿಸ್ತು. ಅವರು ಉಪಯೋಗಿಸ್ತಿರೋವಂಥ ಪಾತ್ರೆಗಳು ಪ್ರತಿಯೊಂದು ಇತ್ತು, ತುಂಬ ನೀಟಾಗಿ ಇಟ್ಟಿದ್ದಾರೆ. ಆಮೇಲೆ ಇಂದಿರಾ ಗಾಂಧಿಯವ್ರ ಮದುವೆಗೆ ಅವ್ರ ತಂದೆ ನೆಹರು ಅವರು ಸೀರೆನ ಸ್ವತಃ ಅವರೇ ನೇದಿದ್ರಂತೆ. ನೋಡಿ ಇದೇ ಸೀರೆ, ಅದು ಅವರ ಮದುವೆಯಲ್ಲಿ ಈ ಸೀರೆನೇ ಉಟ್ಕೊಂಡಿದ್ರಂತೆ. ಅಲ್ಲೆಲ್ಲ ಹಾಕಿದ್ದಾರೆ, ಅದನ್ನು ಓದ್ಬಿಟ್ಟೆ ನಾನು ನಿಮಗೆ ಹೇಳ್ತಿರೋದು. ಅವರೆಲ್ಲ ಸೀರೆಗಳು ಅಷ್ಟೇ, ಎಲ್ಲ ಖಾದಿ ಸೀರೆಗಳೇ ಜಾಸ್ತಿ ಇತ್ತು. ತುಂಬ ಸೀರೆಗಳನ್ನ ಕೂಡ ಅಲ್ಲಿ ಹಾಕಿದ್ದಾರೆ, ತೋರಿಸ್ತೀನಿ ನಿಮಗೂ ಕೂಡ. The chemicals that take us higher. The night's young, it has just begun. As she puts her hand in mine, we wanna chase the night, wanna dance to the light, pull the stars from the sky, just two hearts running wild. Never sleep, never stop, every shot from the top. Running wild.
ಇಂದಿರಾ ಗಾಂಧಿ ಅವ್ರನ್ನ ಶೂಟ್ ಮಾಡಿರೋ ಜಾಗ ಕೂಡ ಇದ್ದೇನೆ. ಮನೆಯಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ಗೇಟ್ ಪಕ್ಕನೇ ಅವ್ರನ್ನ ಶೂಟ್ ಮಾಡಿ ಸಾಯಿಸಿರುವಂಥದ್ದು. ಹಾಗೆ ಅದನ್ನು ನೋಡಿಕೊಂಡು ನಾವು ಕೂಡ ಈಗ ಹೊರಟ್ವಿ. ಈಗ ಅವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಬೇಕು. As the chemicals they take us higher. The night's young, and it's just begun. As she puts her hand in mine. ಇದು ಡೆಲ್ಲಿ ಏಮ್ಸ್. ಇದು ಅಂದರೆ ಈಗ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಗೊತ್ತಿರುತ್ತೆ, ನಿಮ್ಮ ಡ್ರೀಮ್ ಏನು ಅಂದರೆ ನಮಗೆ ಮೆಡಿಕಲ್ ಮಾಡಬೇಕು ಅಂದರೆ ಏಮ್ಸ್ ಕಾಲೇಜಲ್ಲಿ ಆಗಬೇಕು ಅಂತ, ಇಲ್ಲೆಲ್ಲ ಓದಬೇಕು ಅನ್ನೋದಿದ್ದರೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದರೆ ಮಾತ್ರ ಇಲ್ಲೆಲ್ಲ ಸಿಗುತ್ತೆ. ಇದು ಒಂಥರ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಡ್ರೀಮ್ ಕಾಲೇಜ್ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆಲ್ಲ ಇಲ್ಲಿಗೆ ಸೇರಬೇಕು ಅನ್ನೋ ಆಸೆ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಅಲ್ಲಿಂದ ನಾವೀಗ ಕುತುಬ್ ಮಿನಾರ್ಗೆ ಬಂದ್ವಿ. ಇಲ್ಲಿ ಕೂಡ ಟಿಕೆಟ್ ತೊಗೊಬೇಕು. ಇಲ್ಲಿ ಟಿಕೆಟ್ ರೇಟ್ ಎಷ್ಟು ಅಂತ ನಾನು ಕೇಳಲಿಲ್ಲ ನಮ್ಮ ಮನೆಯವರಿಗೆ. ಇಲ್ಲಿಗೆಲ್ಲ ನೀವು ಬರಬೇಕು ಅನ್ನೋದಿದ್ರೆ ಯಾರಾದರೂ ಒಬ್ಬರು ಗೈಡ್ ಇರಬೇಕು. ಆದರೆ ಇಲ್ಲಿ ಎಲ್ಲೂ ಗೈಡುಗಳು ನಾನಂತೂ ನೋಡಲೇ ಇಲ್ಲ, ಯಾರು ಸಿಗಲೇ ಇಲ್ಲ ಇಲ್ಲಿ. ನಾವು ಇಲ್ಲಾಂದರೆ ಯಾರಾದರೂ ಒಬ್ರು ಗೈಡ್ನ ಹೈರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇಲ್ಲಾಂದರೆ ಏನು ಗೊತ್ತಾ, ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಾವು ಹೊರಗೆ ಬಂದುಬಿಡ್ತೀವಿ. ಅಲ್ಲಿ ಒಂದು ನಾಯಿ ಮಲಗಿತ್ತಲ್ವ, ಅದ್ರ ಮರಿ ಇತ್ತು 2, ಸೇಮ್ ತಾಯಿ ಥರಾನೇ ಇತ್ತು. ಒಳ್ಳೆ ನನಗೆ ಸಿಂಹನ ನೆನಪು ಆಗ್ತಾಯಿತ್ತು ನಾಯಿ ನೋಡಿದಾಗ. ಕುತುಬ್ ಮಿನಾರ್ ನೋಡಿ ಆಯಿತು. ಈಗ ಹೊರಟ್ವಿ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ರೆಡ್ ಫೋರ್ಟ್ ಅಲ್ಲ ರೀ, ನಾವು ಮತ್ತೊಂದು ಸಲ ಹೋಗೋಣ ಅಂದಿದ್ದು. ನಮ್ಮೆಲ್ಲರೂ ಡೀಪಾಗಿ ಓದ್ತಾ ಇದ್ದಾರೆ. ಇಲ್ಲೇನು ಗೊತ್ತಾ, 1 ನಿಮಿಷದಲ್ಲಿ 2 ಫ್ಲೈಟ್ಸು ಹೋಗ್ತವೆ. ಎಷ್ಟು ಹತ್ತಿರ, ಇಲ್ಲೇ ಹತ್ತಿರ ಇದೆ ಅನಿಸುತ್ತೆ ಏರ್ಪೋರ್ಟು. ಎಷ್ಟು ಸೌಂಡ್ ಅಂದರೆ ಒಳಗಡೆನೂ ಅಷ್ಟು ಸೌಂಡ್ ಆಗಲ್ಲ, ಆದರೆ ಹೊರಗಡೆ ಏನು ಸೌಂಡ್ ಆಗುತ್ತೆ. ಇಲ್ಲಿ ತುಂಬ ಹತ್ತಿರ ಇದೆ ಅನಿಸುತ್ತೆ. ನನಗೆ ಬಂದಮೇಲೆ ಒಂದು 10-15 ಹೋಯಿತು ಅನಿಸುತ್ತೆ ನೋಡಿ. ಈಗೂ ಒಂದು ಹೋಗ್ತಾ ಇದೆ, ಈಗ ಜಸ್ಟ್ ಒಂದು ಹೋಯಿತು. ವಿಮಾನದಲ್ಲಿ ಬಂದರೂ ವಿಮಾನ ನೋಡೋ ಹುಚ್ಚು ಹೋಗಿಲ್ಲ. ನಾವೆಲ್ಲ ಸಣ್ಣರು ಇರ್ಬೇಕಾದ್ರೆ ವಿಮಾನ ಮನೆ ಹತ್ರ ಬಂತು ಸೌಂಡ್ ಆಗ್ತಂದ್ರೆ ಓಡೋಗಿ ಮೇಲೆ ನೋಡ್ತಿದ್ವಿ. ಈಗಲೂ ಅದೇ ಥರ ಆಗಿದೆ. ನಂಗೆ ಬಂದ ತಕ್ಷಣ ಒಂದು ಸಲ ಮೇಲೆ ನೋಡ್ತೀನಿ, ಒಂಥರ ಭಯ ಆಗ್ತಾಯಿದೆ. ಆರಾಮಾಗಿ ಮನೆಗೆ ಹೋಗಿ ಎಡಿಟ್ ಮಾಡಿ ನಿಮಗೆ ವಿಡಿಯೋ ಹಾಕಂಗಾಗ್ಲಪ್ಪ ದೇವ್ರೆ ಅಂತ ಕೇಳ್ಕೊಳ್ಳೋದು ನಾನು. ತುಂಬ ಚೆನ್ನಾಗಿದೆ ನೋಡಿ. ಬಿಸಿಲು ಅಂದರೆ ಬಿಸಿಲು. 2000 ವರ್ಷ ಆಗಿದೆ ಅದಕ್ಕೆ. ನಾನು ತುಂಬ ಫ್ಲೈಟ್ ಹೋಗ್ತಾವಲ್ಲ ರೀ ಅಂತೀನಿ. ಡೆಲ್ಲಿ ಕಡೆ ಇದು ಅಂತೆ. ಅದು ಬೇರೆ ಈಗ ತುಂಬ ಜನ ಗೆಸ್ಟ್ಗಳೆಲ್ಲ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಮಗೆ ನಾವಲ್ಲಿ ಇದ್ವಲ್ಲ ಅವಾಗಲ್ಲ ರೀ, ತುಂಬ ಕಾರ್ಗಳು ಬರ್ತಾ ಇತ್ತು. ಅವರವರ ದೇಶದ್ದು ಬಾವುಟ ಹಾಕ್ಕೊಂಡು ಬರ್ತಾ ಇದ್ರು. ಏನಂದ್ರಲ್ಲ ನೀವು, ಅಡ್ಮಿನಿಸ್ಟ್ರೇಷನ್ ಏರಿಯಾದಲ್ಲೇ ನಾವು ಎಷ್ಟೋ ತನಕ ಅಲ್ಲಿದ್ದಿದ್ದು. ಈಗ ಸ್ವಲ್ಪ ಹೊರಗೆ ಬಂದು ನನಗೇನು ಅನ್ಸೋದನ್ನೇ ಅಂದರೆ, ಒಂದು ಮಾಲ್ಗಳಿಲ್ಲ, ಏನೂ ಇಲ್ಲ. ಇಲ್ಲಿ ಏನು ಗೊತ್ತಾ, ಎಲ್ಲೂ ಸರಿಯಾಗಿರೋ ಹೋಟೆಲ್ಗಳು ಈಗ ಸಿಗೋದೇ ಇಲ್ಲ. ಅವರು ಕೇಳಿದ್ರು
ಊಟ ಮಾಡ್ತೀರಾ ಅಂತ. ಟೈಮ್ ಬಂದು ಇನ್ನೂ 1 ಗಂಟೆ ಆಗಿತ್ತು. ನನಗೆ ಯಾಕೋ ಹಶು ಆಗಿರಲಿಲ್ಲ. ನಾನು ಊಟ ಬೇಡ ಅಂತ ಅಂದೆ. ಆಮೇಲೆ ಅಂದರು ನೆಕ್ಸ್ಟ್ ಹೋದಂಗೂ ಹೋಟೆಲ್ಗಳು ಸಿಗೋದು ಕಮ್ಮಿ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ಹೇಳಿದ್ವಿ. ಅಲ್ಲಿಂದ ನಾವು ಲೋಟಸ್ ಟೆಂಪಲ್ಗೆ ಬಂದ್ವಿ. ಇದು ಬಹಾಯಿ ಮನೆತನದವರು ಕಟ್ಟಿರೋವಂಥ ಟೆಂಪಲ್ ಇದು ಒಳಗಡೆ ದೇವರು ಆ ಥರದ್ದು ಏನೂ ಇಲ್ಲ. ಯಾವುದೇ ಧರ್ಮ ಜಾತಿ ಅನ್ನೋ ಭೇದ ಭಾವ ಇಲ್ಲ. ಯಾರು ಬೇಕಾದರೂ ಇಲ್ಲಿ ಬರಬಹುದು. ಒಳಗಡೆ ಕುತ್ಕೊಂಡು ಏನಂದರೆ ನೀವು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಆರಾಮಾಗಿ ಧ್ಯಾನ ಮಾಡ್ಬೋದು ಅಷ್ಟೇ. ಮತ್ತು ಒಳಗಡೆ ಯಾವುದೇ ರೀತಿಯಾಗಿರೋ ಮೂರ್ತಿ ಆಗಲಿ ಆ ಥರ ಏನೂ ಇಲ್ಲ. ಹೊರಗಡೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಗಾರ್ಡನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕಿತ್ತಳೆ ಹಣ್ಣಿನ ಗಿಡಗಳಿತ್ತು. ಅದು ಏನು ಗಿಡ ಅಂತ ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ನಾವು ಟೆಂಪಲ್ ಹತ್ರ ಹೋದಾಗ ಅಲ್ಲಿ ಗೊತ್ತಾಗಿದ್ದು. ಅದಕ್ಕೆ ಯಾಕೆ ಟೆಂಪಲ್ ಅಂತಾರ ನನಗೂ ಗೊತ್ತಿಲ್ಲ. ಯಾಕಂದರೆ ಯಾವುದೇ ರೀತಿಯಾಗಿರೋ ಮೂರ್ತಿ ಇಲ್ಲ, ಏನೂ ಇಲ್ಲ ಅಲ್ಲಿ. ಸುಮ್ಮನೆ ದೊಡ್ಡದಾಗಿದೆ. ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ. ನಾವು ಇಲ್ಲಿ ಹೊರಗಡೆ ಚಪ್ಪಲ್ ಬಿಟ್ಟು ಒಳಗೆ ಹೋದ್ಮೇಲೆ ಮೊಬೈಲ್ನ ಎಲ್ಲ ಸ್ವಿಚ್ ಆಫ್ ಮಾಡಿಸಿ ಬಿಡ್ತಾರೆ. ವೀಡಿಯೋ ಏನು ಮಾಡೋ ಹಾಗಿಲ್ಲ. ಒಳಗಡೆನೂ ಅಷ್ಟೇ ನೀವು ಕುತ್ಕೊಂಡು ಧ್ಯಾನ ಒಂದು ಮಾಡ್ಬೋದು ಬಿಟ್ಟರೆ ಒಂದು ಮಾತು ಕೂಡ ಆಡೋ ಹಾಗಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ಬುಕ್ಕುಗಳು ಕೂಡ ಸಿಗುತ್ತೆ. ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕೂಡ ಕೇಳ್ತಾರೆ. ಹಾಗೆ ಹೊರಗಡೆ ಬಂದ್ವಿ. ನಮ್ಮ ಮನೆಯವರು ಲಸ್ಸಿ ಕುಡಿ ಅಂತ ಹೇಳಿದ್ರು. ಹಾಗಾಗಿ ಈಗ ಲಸ್ಸಿನ ಮಾಡಿಸ್ಕೊತಾ ಇದ್ದೀವಿ ಇಬ್ಬರೂ. ತುಂಬ ಚೆನ್ನಾಗಿತ್ತು ಲಸ್ಸಿ. ಅಲ್ಲಿ ಮೊಸರು ಫ್ಯಾಕ್ಟ್ರಿಯಿಂದನೇ ಬರುತ್ತಂತೆ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ. ಎಲ್ಲ ಕಡೆ ಇದನ್ನೇ ಮಾಡ್ತಾಯಿದ್ರು. ನಾವು ಊಟ ಕೂಡ ಮಾಡಿರಲಿಲ್ಲಲ್ಲ, ಹಾಗಾಗಿ ನಾನು ಲಸ್ಸಿನೇ ಕುಡಿದೆ. ನನಗೆ ಯಾಕೆ ಊಟ ಇಷ್ಟ ಆಗಲ್ಲ ಅಂದರೆ ಇಲ್ಲಿ ಹೋಟೆಲ್ಗಳು ನಾವು ನೋಡ್ದಂಗೆ ನಮಗಂತೂ ಎಲ್ಲೆಲ್ಲೂ ನೆಟ್ಟು ಕಾಣಲೇ ಇಲ್ಲ. ರೋಡ್ ಸೈಡಿಗೆ ಜಾಸ್ತಿ ಮಾರ್ತಿರ್ತಾರೆ. ಮತ್ತು ಹೋಟೆಲ್ಗಳಿಗೆ ಹೋದರೆ ವೆಜ್ಜು ನಾನ್ ವೆಜ್ಜು ಒಟ್ಟಿಗೆ ಇರುತ್ತೆ. ಹಾಗಾಗಿ ನಾನು ಹೆದರಿ ಎಲ್ಲೂ ಹೋಟೆಲ್ಗಳಿಗೆ ಹೋಗ್ತಾನೇ ಇರಲಿಲ್ಲ. ಬರೀ ಇದೇ ಥರ ಮಜ್ಜಿಗೆ ಕುಡಿಯೋದು, ಇಲ್ಲ ನೀರು ಕುಡಿಯೋದು, ಆಮೇಲೆ ಜ್ಯೂಸ್ಗಳು ಕುಡಿಯೋದು, ಇದೇ ಥರ ಹಣ್ಣುಗಳು ತಿನ್ನೋದು, ಆ ಥರ ಮಾಡ್ತಾಯಿದ್ದೆ. ನಾವು ಇಷ್ಟೆಲ್ಲ ಸುತ್ತಾಡಿ ಬರೋಷ್ಟೊತ್ತಿಗೆ ಸಂಜೆ ಆಗೋಗಿತ್ತು. 4:15 ಆಗಿತ್ತು. ಈಗ ಸೀದಾ ನಾವು ರಾಜ್ಘಾಟ್ಗೆ ಬಂದ್ವಿ. ಗಾಂಧೀಜಿಯವರು ಕ್ರಿಮೇಷನ್ ಮಾಡಿದ್ರಲ್ಲ ಅದೇ ಜಾಗಕ್ಕೆ. ಇದು ಕಿಸಾನ್ ಘಾಟ್ ಅಂತ. ಅವ್ರ ಹೆಸರು ನನಗೆ ಈಗ ಮರ್ತೋಯ್ತು. ನಾವು ಬರೀ ರಾಜ್ಘಾಟಲ್ಲಿ ಗಾಂಧೀಜಿಯವ್ರದ್ದು ಮಾತ್ರ ನೋಡಿಕೊಂಡು ಹಾಗೆ ಬಂದ್ವಿ. ಯಾಕಂದರೆ ನನಗೆ ಕಾಲು ತುಂಬ ನೋಯ್ತಾ ಇತ್ತು. ನಂಗೆ ಆ ಶೂ ಬೇರೆ ಹಾಕ್ಕೊಂಡಿದ್ದೆ. ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಅಲ್ಲ ರೀ. ಇನ್ನೊಂದ್ಸಲ ನಾವು ಇದಕ್ಕೆ ಹೋಗೋಣ ಅಂತ. ಎಲ್ಲಿಗೆ ಹೋಗೋದು ಇನ್ನು? ಇಂಡಿಯಾ ಗೇಟ್ ಒಂದ್ಸಲ ನೋಡಿಬಿಟ್ಟು, ನಾನು ಬೆಳಗ್ಗೆ ನೋಡಿದ್ದು ನಂಗೆ ಅಷ್ಟು ಸಮಾಧಾನ ಅನಿಸಿಲ್ಲ. ಹಾಗಾಗಿ ಈಗ ಅದನ್ನು ನೋಡಿಬಿಟ್ಟು ಇನ್ನೊಂದೇನದು ಸುಮ್ಮನೆ ಒಂದು ರೌಂಡ್ ಸುತ್ತರದು ಹಾಗೆ ಹೋಗೋದಂತ. 5 ಗಂಟೆಗೆ ನಮಗೆ ಟ್ಯಾಕ್ಸಿಯವ್ರದ್ದು ಇದಾಗುತ್ತೆ. ತುಂಬ ತಲೆನೋವು, ಬಿಸಿಲಿಗೆ ತಲೆನೋವು ಅಂದರೆ ನಾವು ಊಟನೂ ಮಾಡಿಲ್ಲ. ಈಗ ಬೆಳಗ್ಗೆ ನಮಗೆ ಅದು ತಿಂದಿದ್ದೇ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಲಸ್ಸಿ ಕುಡಿದಿದ್ದಲ್ಲ ಅಷ್ಟೇ. ಆಮೇಲೆ ನಮಗೆ ಟ್ರೈನಲ್ಲಿ ಕೊಟ್ಟಿರೋದು ಒಂದಷ್ಟು ಮಿಕ್ಸ್ಚರು ಅದು ಇದು ಇತ್ತು. ಅದು ಕೇಕ್ ತಿಂದ್ವಿ, ಊಟ ಮಾಡಿಲ್ಲ. ರಾತ್ರಿದ ದಾಲ್ ಚಾವಲ್ ಕಾಕೆ ಹಮ್ ಸೋ ಜಾಯೆಂಗೆ ಅಂತ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೀನಿ. ಅನ್ನ ಸಾರು ತಿನ್ನೋಕ್ಕೇನು ಊರಿಗೆ ಹೋಗ್ಬೇಕೇನೋ ಅಂತ ನಂಗೆ ಡೌಟ್ ಶುರುವಾಗಿದೆ. ಅನ್ನ ಸಾರು ನಂತರ ತಿನ್ನೋರಿದ್ದರೆ ತುಂಬ ಕಷ್ಟ ಅಲ್ಲ ರೀ. ಇಲ್ಲೇನಾದ್ರು ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಅದು ಇಲ್ಲ. ನನಗೆ ಆ ಬಿಸಿಲಿಗೆ ತಲೆನೋವು ಬೇರೆ. ಆಮೇಲೆ ಆ ಶೂ ಕಾಲುಂಗುರ ಹಾಕಿದ್ದೆ ಅಲ್ವಾ, ಅದು ನಂದು 2 ಕಾಲುಂಗುರ ಇದೆ. ಅದೆರಡು ಇದಾಗಿ ಕಾಲು ಫುಲ್ಲು ಬೆರಳುಗಳು 2 ಗುಳ್ಳೆ ಬಂದಂಗೆ ಆಗಿಬಿಟ್ಟಿತ್ತು ಎಡಗಾಲು. ಅಪ್ಪ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾದಂಗಾಯಿತು. ಆ ಸ್ಟೈಲ್ ಮನೆ ಹಾಳಾಗಿ ಹೋಗಲಿ, ಶೂ ಯಾವಾಗಾದ್ರೂ ಬಿಚ್ಚೇನೋ ಅನ್ನೋ ಥರ ಆಗಿಬಿಡ್ತು. ಆಮೇಲೆ ಎಲ್ಲ ದಿನ ನಾನು ಇಲ್ಲಿಂದ ಒಯ್ದಿರೋ ಒಂದು ಜೊತೆ ಚಪ್ಪಲಿತ್ತು, ಅದನ್ನು ಹಾಕ್ಕೊಂಡೆ ಓಡಾಡೋಕ್ಕೆ ಶುರು ಮಾಡಿದೆ. ನಾವು ಫಸ್ಟು ಮೇಲೆ ಹೋಗೋದು ಅಂತ ಮೇಲೆ ಹೋದ್ವಿ. ಆಮೇಲೆ ನೋಡಿದರೆ ಕೆಳಗಡೆನೇ ಹೋಗಬೇಕಾಗಿತ್ತು. ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಇಲ್ಲಿಂದ ಹೋಗಬೇಕು ಅಂತ. ಇಲ್ಲ ಅಲ್ಲಿ ಅಂದರು. ನಮ್ಮ ಮನೆಯವ್ರ ಮೇಲೂ ಒಂದು ಸಿಟ್ಟು ಬಂದಿತ್ತು ನನಗೆ. ನಡೆಯೋಕ್ಕೆ ಬೇರೆ ಆಗ್ತಿಲ್ಲ ನನಗೆ. ಅಪ್ಪ ಇಲ್ಲಂತೂ ಡೇರೆ ಹೂಗಳು ನೋಡಿ ನನಗಂತೂ ಅಷ್ಟು ಖುಷಿ ಅಂತ ಅನ್ನಿಸ್ತು. ಇದೆಲ್ಲ ನಮ್ಮ ಅಮ್ಮಂಗೆ ತೋರಿಸೋಣ ಅಂತ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ. ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಡೇರೆ ಹೂಗಳು ಬಿಟ್ಟಿತ್ತು. ಇದೇನೇ ರಾಜ್ಘಾಟಲ್ಲಿರೋ ಗಾಂಧೀಜಿಯವರ ಸಮಾಧಿ. ನಾವು ಇದೊಂದೇ ನೋಡಿದ್ವಿ, ಆಮೇಲೆ ಯಾವುದೂ ನೋಡೋಕ್ಕೆ ಹೋಗಲಿಲ್ಲ ನಾವು. ಡ್ರೈವರ್ ಕೂಡ ಕೇಳಿದ್ರು ಮತ್ತು ಇನ್ನೇನು ನೋಡ್ಕೊಂಡು ಬಂದ್ರಿ ಅಂತ. ನನಗೆ ಹೆಜ್ಜೆ ಕಿತ್ತಿಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ನನಗೆ ಕಾಲು ನೋವು ಬಂದುಬಿಟ್ಟಿತ್ತು. We wanna chase the night, wanna dance to the light.
ಆಯ್ತು ನೀ ಹಾಂ ಇದು ನಿಮ್ಮದು. ಸ್ಯಾಂಡ್ವಿಚ್ ಇತ್ತು, ನಮ್ಮನೆಯವರು ಸ್ಯಾಂಡ್ವಿಚ್ ತೊಗೊಂಡ್ರು. ನಾವು ಗಟ್ಟಿಮಾನ್ ಟ್ರೈನಲ್ಲಿ ನಮಗೆ ಸ್ಯಾಂಡ್ವಿಚ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು ಗೊತ್ತಾ. ಅಲ್ಲಿ ತಿಂದಿದ್ದು ನೋಡಿ ನಮ್ಮನೆಯವರು ಅಲ್ಲೂ ಅದೇ ಥರ ಇದೆ ಕಣೆ ತೊಗೊತೀನಿ ಅಂತ ತೊಗೊಂಡ್ರು. 30 ರೂಪೀಸೋ 40 ರೂಪೀಸೋ ಅನಿಸುತ್ತೆ. ಆದರೆ ಕಾಫಿಗೆ ಎಷ್ಟು ಗೊತ್ತಾ ಅಲ್ಲಿ 50 ರೂಪಾಯಿ ಒಂದು ಕಾಫಿ. ನನಗೆ ಹುಚ್ಚಿಡ್ದಂಗೆ ಆಗಿಬಿಡ್ತು. ನಾನು ಅವನು ಅಷ್ಟು ರೇಟ್ ಹೇಳ್ತಾನೆ ಅಂದಿದ್ರೆ ನಾನು ಕಾಫಿನೇ ಕುಡಿತಾ ಇರಲಿಲ್ಲ. ಆಮೇಲೆ ಸ್ಯಾಂಡ್ವಿಚ್ ಮಾತ್ರ ಕೆಟ್ಟದಾಗಿತ್ತು. ನಾನು ತಿನ್ನಲಿಲ್ಲ ಸ್ಯಾಂಡ್ವಿಚ್ಚು, ಅವರೂ ತಿನ್ನಲಿಲ್ಲ. ದೋಸೆ ಬೇರೆ ಇತ್ತು. ನಮ್ಮನೆಯವರು ಸ್ಯಾಂಡ್ವಿಚ್ ತಿಂದಮೇಲೆ ದೋಸೆ ತಿಂತೀಯಾ ಅಂದರು. ಖಂಡಿತ ಬೇಡ ಅಂತ ಅಂದೆ ನಾನು. ನಮ್ಮ ಊರಿನ ಟೇಸ್ಟೇ ಕಳ್ಕೊಂಡ್ಬಿಡುತ್ತೆ. ನಮ್ಮೂರಲ್ಲೇ ನಮಗೇನು ಸಿಗುತ್ತೆ ಅದು ತಿನ್ನೋಕ್ಕೆ ಚಂದ. ಬೇರೆ ಊರಿಗೆ ಹೋದಾಗ ಟ್ರೈಯೂ ಮಾಡಬಾರ್ದು. ಹಾಗಾಗಿ ನಾನು ಅಲ್ಲಿ ಯಾವುದೇ ರೀತಿಯಾಗಿರೋದನ್ನು ಟ್ರೈ ಮಾಡಲಿಲ್ಲ. ನೋಡಿ, ಇಂಡಿಯಾ ಗೇಟ್ ಹತ್ರ ನೋಡೋಕ್ಕೆ ಹೋಗೋಣ ಅಂದರೆ ಎಲ್ಲ ಕಡೆ ಕ್ಲೋಸ್ ಮಾಡಿ ಇಟ್ಟಿದ್ರು. ಅದೊಂದು ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಯಿತು. ಇದನ್ನು ನೋಡಲಿಲ್ವಲ್ಲ, ಇಷ್ಟು ದೂರ ಬಂದರೂ ಇದನ್ನು ನೋಡಿದೆ, ಹಾಗೆ ಬಂದ್ವಿ ಅಂತ ದೂರದಿಂದ ಸ್ವಲ್ಪ ನೋಡಿದ್ವಿ. ನನ್ನ ಒತ್ತಾಯಕ್ಕೆ ನಮ್ಮನೆಯವರು ಇಲ್ಲಿಗೆ ಮತ್ತೆ ಕರ್ಕೊಂಡು ಹೋದರು. ನಾನು ನೋಡಲೇಬೇಕು ಅಂದಿದ್ದಕ್ಕೆ ಅವ್ರ ಡ್ರೈವರಿಗೇನು ಇಷ್ಟ ಇರಲಿಲ್ಲ. ಅದೇ ಸ್ವಲ್ಪ ಮೋಸ ಮಾಡ್ತಾರೆ. ನೀವು ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಹೋದಾಗ ಮೋಸ ಮಾಡೇ ಮಾಡ್ತಾರೆ. ನೋಡಿ, ಇಷ್ಟೇ ಕಂಡಿದ್ದು ನನಗೂ ಇಂಡಿಯಾ ಗೇಟು. ಅದನ್ನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಬಾಕಿ ಟೈಮಲ್ಲಿ ಬಿಡ್ತಾರೆ ಒಳಗೆಲ್ಲ. ಅದೇ ನಾವು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಜನವರಿ 26 ಟೈಮಲ್ಲಿ ಎಲ್ಲ ಹೋಗಬೇಡಿ, ಮತ್ತು ಎಲೆಕ್ಷನ್ ಇರೋ ಟೈಮಲ್ಲಿ. ಹಾಗೆಯೇ ಡೆಲ್ಲಿ ಸೈಟ್ ಸೀಯಿಂಗ್ ಕೂಡ ನಮ್ಮದು ಮುಗೀತು. ನಾವೀಗ ರೂಮ್ ಕಡೆ ಹೊರಟ್ವಿ. ನಾವು ಹೋಗಬೇಕಿದ್ರೆ ಟ್ರಾಫಿಕ್ಕಲ್ಲಿ ನಿಂತಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ನೋಡಿ, ಕಟ್ಟಿಂಗ್ ಶಾಪ್ ಹೆಂಗಿದೆ ಅಂತ ಹೇಳಿ. ಅವರಿಗೆ ಆಗಿರೋ ಒಂದು ಕಟ್ಟಿಂಗ್ ಅಂಗಡಿನೂ ಇಲ್ಲ. ಅವರು ರೋಡ್ ಸೈಡ್ಗೆ ಒಂದು ಚೇರ್ ಹಾಕ್ಬಿಟ್ಟು ಇಬ್ಬರು ಕಟ್ಟಿಂಗ್ನ ಮಾಡ್ತಾ ಇದ್ದಾರೆ. ಜೀವನ ಹೆಂಗೆ ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ದುಡಿಮೆ ಮಾಡ್ಬೋದು ಅನ್ನೋದಕ್ಕೆ ಅದೊಂದು ನಿದರ್ಶನ ಅಷ್ಟೇ. ಯಾಕೋ ನಂಗೆ ನೋಡಿದಾಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡಬೇಕು ಅನ್ನಿಸ್ತು. ನಿಮಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.